ಜಿ ಬಾಯ್ ನ್ಯೂಸ್ಗೆ ಸ್ವಾಗತ. ಜಿ ಬಾಯ್ ನ್ಯೂಸ್ ಟಿವಿ ವಿಶೇಷ ಸುದ್ದಿ ಪ್ರಸಾರಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಾಟಾಚಾರಕ್ಕೆ ನಡೀತಾ ದೇವರಾಜ್ ಅರಸು ಜಯಂತಿ, ಅಧಿಕಾರಿಗಳ ನಿರ್ಲಕ್ಷ್ಯ, ವೇದಿಕೆಯಲ್ಲಿ ಧರ್ಮನಿಂದನೆ ಆರೋಪ. ವಿದ್ಯಾರ್ಥಿಗಳಿಗೆ ಅವ್ಯವಸ್ಥೆಯ ಊಟ, ಅಧಿಕಾರಿಗಳಿಗೆ ಮೃಷ್ಟಾನ್ನ ಭೋಜನೆಯಲ್ಲಿ ಚಿಂತಾಮಣಿಯ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ 111ನೇ ಡಿ. ದೇವರಾಜ್ ಅರಸು ಜನ್ಮದಿನಾಚರಣೆ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕಾರ್ಯಕ್ರಮವನ್ನು ಕಾಟಾಚಾರಕ್ಕೆ ನಡೆಸಿದ್ದಾರೆ ಎಂದು ಸಾರ್ವಜನಿಕರು ಹಾಗೂ ಪ್ರಗತಿಪರ ಚಿಂತಕರು ಹಿಗ್ಗಾಮುಗ್ಗಾ ತೊಳೆಯುತ್ತಿದ್ದಾರೆ. ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ವಿವಿಧ ಸಮುದಾಯದ ಮುಖಂಡರಾಗಲಿ ಇಲ್ಲದೆ ಕೇವಲ ಬಿಸಿಎಂ ಇಲಾಖೆಯ ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ನಡೆಸಿದ ಈ ಕಾರ್ಯಕ್ರಮ ಅರಸು ಅವರ ತತ್ವಜ್ಞಾನವನ್ನು ತಲುಪಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಇನ್ನು ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎಲ್.ಎನ್. ಮುಕುಂದರಾಜ್ ಅರಸು ಅವರ ಸಾಧನೆಗಳಿಗಿಂತ ಹೆಚ್ಚಾಗಿ ಒಂದು ನಿರ್ದಿಷ್ಟ ಧರ್ಮವನ್ನು ಟೀಕಿಸಲು ಹಾಗೂ ಹಿಂದೂ ದೇವತೆಗಳ ಬಗ್ಗೆ ಹಗುರವಾಗಿ ಮಾತನಾಡಲು ಸಮಯ ಮೀಸಲಿಟ್ಟರು ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಅಯೋಧ್ಯೆ ಹಾಗೂ ತಿರುಪತಿಯ ಬಗ್ಗೆ ಅವರು ಆಡಿದ ಮಾತುಗಳು ಇದು ಜಯಂತಿಯೋ ಅಥವಾ ರಾಜಕೀಯ ಧಾರ್ಮಿಕ ತೆಗಳಿಕೆಯ ವೇದಿಕೆಯೋ ಎಂಬ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಇಷ್ಟೇ ಅಲ್ಲದೆ ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿ ಎದ್ದು ಕಾಣುತ್ತಿತ್ತು. ಸಮಯ ಪಾಲನೆ ಇಲ್ಲ. ಬಿಸಿಎಂ ಕಲ್ಯಾಣಾಧಿಕಾರಿ ಸರ್ಫರಾಜ್ ಅವರ ನಿರ್ಲಕ್ಷ್ಯದಿಂದ ಕಾರ್ಯಕ್ರಮ ಬಹಿಸ್ಸ 2 ಗಂಟೆ ತಡವಾಗಿ ಆರಂಭವಾಯಿತು. ಇದರಿಂದ ಗಣ್ಯರು ಬೇಸರಗೊಂಡು ವೇದಿಕೆಯಿಂದ ತೆರಳುವ ವಾತಾವರಣ ನಿರ್ಮಾಣವಾಗಿತ್ತು. ಅಧಿಕಾರಿಗಳ ತಲ್ಲೀನತೆ. ಭಾಷಣ ನಡೆಯುತ್ತಿದ್ದಾಗ ಬಿಸಿಎಂ ವಿಸ್ತರಣಾಧಿಕಾರಿ ಬೇಬಿರಾಣಿ ಮೊಬೈಲ್ ವೀಕ್ಷಣೆಯಲ್ಲಿ ಮಗ್ನರಾಗಿದ್ದು ನಿದ್ರೆಗೆ ಜಾರಿದ್ದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಊಟದ ಅವ್ಯವಸ್ಥೆ. ಗಣ್ಯರು ಮತ್ತು ಸಿಬ್ಬಂದಿಗೆ ಮೃಷ್ಟಾನ್ನ ಭೋಜನ ಸಿಕ್ಕರೆ ದೂರದಿಂದ ಬಂದಿದ್ದ ವಿದ್ಯಾರ್ಥಿಗಳಿಗೆ ಸರಿಯಾದ ಊಟದ ವ್ಯವಸ್ಥೆಯೂ ಇರಲಿಲ್ಲ. ಅರಸು ಅವರ ಆಶಯಗಳನ್ನು ಬದಿಗೆ ಸರಿಸಿ ಮಹನೀಯರ ದಿನಾಚರಣೆಗೆ ಭಂಗ ತಂದಿರುವ ಇಲಾಖಾ ಅಧಿಕಾರಿಗಳ ವಿರುದ್ಧ ತಕ್ಷಣವೇ ಮೇಲಾಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಉಗ್ರ ಹೋರಾಟ ರೂಪಿಸುವುದಾಗಿ ಪ್ರಗತಿಪರ ಚಿಂತಕರು ಎಚ್ಚರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ರೌತ್ ಮನೋರಾಮ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮುನ್ನಾರಾಯಣಪ್ಪ, ಚಿಮುಲ್ ನಿರ್ದೇಶಕ ಕೆಎನ್ ಅವಲಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಚಿಂತಾಮಣಿಯಿಂದ ಇದು ಇಂದಿನ ವಿಶೇಷ ವರದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಿ ಬಾಯ್ ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಹಾಗೆ ವಾಯ್ಸ್ಲೆಸ್ ಆಫ್ ವಾಯ್ಸ್, ದಮನಿತರ ಧ್ವನಿಯಾಗಿರುವಂಥ ಮತ್ತು ಹೋರಾಟದ ಧ್ವನಿಯಾಗಿರ್ತಕ್ಕಂಥ ರುತ್ ಮನೋರಮ ಮೇಡಮ್ ಅವರೇ, ಹಾಗೆ ಜೀವನ ಹೇಗಿರಬೇಕು ಅಂತಂತಂದ್ರೆ ತಮ್ಮ ಜೀವನ ಶೈಲಿ ಜೇನು ನೊಣದ ಹಾಗಿರ್ಬೇಕಂತೆ. ಜೇನು ನೊಣದ ಹಾಗಿರುತ್ತೆ ಅಂತಂದ್ರೆ ನಾನು ಕೂಡ ಜೇನು ನೊಣ ಬಹಳ 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 ಇಷ್ಟಪಡ್ತೀನಿ. ಯಾಕೆಂತಂದ್ರೆ ನಮ್ಮ ಗುರುರಾಜ್ ಕರ್ಗಿ ಸರ್ ಅವರು ಹೇಳ್ತಾರೆ, ಜೇನ್ನೊಣ ಬೆಟ್ಟಗಳಲ್ಲಿರ್ಲಿ, ಕಾಡಿನಲ್ಲಿರ್ಲಿ, ಪರ್ವತಗಳ ಮೇಲಿರ್ಲಿ, ಎಲ್ಲಾದ್ರೂ ಇರ್ಲಿ, ಆ ಜೇನ್ನೊಣ ಹೂವನ್ನೇ ಹುಡ್ಕಾಡ್ಕೊಂಡು ಹೋಗುತ್ತದೆ. ಎಷ್ಟು ದೂರದಲ್ಲಿದ್ರು, ಎಷ್ಟು 1000 ಕಿಲೋಮೀಟರ್ಗಳಾದ್ರೂ ಅದು ಪ್ರಯಾಣ ಮಾಡೋದು ತನ್ನ ಹೂವನ್ನೇ ಹುಡ್ಕಾಡುತ್ತೆ ಹೊರತು ಆ ಕಾಡಲ್ಲೇ ಆಗಲಿ, ಆ ಪರ್ವತಗಳ ಮೇಲೆ ಆಗಿ ಬಿದ್ದಿರುವಂತ ಸತ್ತಿರುವಂತ ಪ್ರಾಣಿಗಳ ಹೆಣಗಳ ಮೇಲೆ ಅದು ಕೂರಲ್ಲ. ಹೌದಲ್ವಾ? ಹೆಣಗಳ ಮೇಲಾಗ್ಲಿ, ಸಗಣಿಗಳ ಮೇಲಾಗ್ಲಿ ಎಲ್ಲೂ ಕೂರೋದಿಲ್ಲ. ಅದು ಎಷ್ಟು ತನ್ನ ಪ್ರಯಾಣವನ್ನು ಮುಂದುವರಿಸಿ ಒಂದು ಹೂವನ್ನೇ ಅದು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಆ ಹೂವನ್ನ ಸೆಲೆಕ್ಟ್ ಮಾಡಿದ ನಂತರ ಆ ಹೂವನ್ನ ಯಾವುದೇ ರೀತಿ ನಾಶ ಮಾಡೋದಿಲ್ಲ. ಅದರ ಬಣ್ಣನ ನಾಶ ಮಾಡಲಿಲ್ಲ, ಅದರ ಗುಣನ ನಾಶ ಮಾಡೋದಿಲ್ಲ, ಅದರ ಒಂದು ರೂಪನ ಕೂಡ ಅದು ನಾಶ ಮಾಡೋದಿಲ್ಲ. ಅದರೊಳಗಡೆ ಇರುವಂತ ಒಂದು ಸಣ್ಣ ಅಮೃತದ ಬಿಂದು ಏನಿರುತ್ತೆ, ಆ ಸಿಹಿ, ಆ ಸುಮಧುರವಾದ ಸಿಹಿಯನ್ನ ಮಾತ್ರ ಹೀರಿಕೊಂಡು ಅದು ಮತ್ತೆ ತನ್ನ ಗೂಡಿಗೆ ಸೇರುತ್ತೆ. ಹಾಗೆ ವಿದ್ಯಾರ್ಥಿಗಳು ತಮ್ಮ ತಮ್ಮ ಜೀವನದಲ್ಲಿ ಅವರು ಆಯ್ಕೆ ಮಾಡ್ಕೊಳ್ಬೇಕಾಗಿರುವಂತ ಒಬ್ಬ ವ್ಯಕ್ತಿ ಅಥವಾ ತಮ್ಮ ಸಂಬಂಧ ಅಥವಾ ತಮ್ಮ ಸಂಗಡಿಗರು, ಸಂಗಾತಿಗಳು, ತಮ್ಮ ಸ್ನೇಹಿತರು ಎಲ್ಲರನ್ನು ಕೂಡ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಜೀವನದಲ್ಲಿ ತಾವು ಸೇರ್ಬೇಕಾಗಿರುವಂತ ಗಮ್ಯ, ತಾವು ಸೇರ್ಬೇಕಾಗಿರುವಂತ ತೀರನ ನಾವು ಬಹಳ ಎಚ್ಚರಿಕೆಯಿಂದ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾವಾಗಿರ್ಬೋದು, ನಾವು ನಡೆದು ಬಂದಂತಹ ದಾರಿ, ಹಿರಿಯರು ಮತ್ತು ಸಂಘಟನೆಗಳು, ಹೋರಾಟಗಳು
ದಲಿತ ಹೋರಾಟಗಳು, ದಲಿತ ಸಂಘಟನೆಗಳು, ಹಾಗೆ ಅವರು ತೋರಿಸಿದಂಥ ದಾರಿಯಲ್ಲೇ ನಾವು ಮುನ್ನಡೆದ ಜೇನು ನೋಡದಂತೆ ಆಯ್ಕೆಯ ರೀತಿಯಲ್ಲಿ ಸುಮಧುರವಾದಂತಹ ಅಮೃತನ ಸವಿಯುವಂತ ಹಾದಿಯಲ್ಲಿ ನಮ್ಮ ದಾರಿ ಇರಬೇಕೇ ಹೊರತು ದಾರಿಯಲ್ಲಿ ಬರುವಂತ ಹೆಗ್ಗಣಗಳನ್ನ ಮೂಸೋ ರೀತಿ ಯಾವತ್ತೂ ಆಗಬಾರ್ದು. ನಮ್ಮ ಜೀವನದಲ್ಲಿ ಕೂಡ ಸಾಧನೆ ಮಾಡೋದಕ್ಕೆ ನಮ್ಮ ಪ್ರತಿ ಪ್ರಯತ್ನ ಕೂಡ, ನಮ್ಮ ಸಂಕಲ್ಪ ಕೂಡ ಇರಬೇಕು ಅಂತ ಬಯಸ್ತಾ, ಮುಖ್ಯ ಅತಿಥಿಗಳು ಗಣ್ಯರು ವೇದಿಕೆ ಮೇಲಿದ್ದಾಗ ಭಾಷಣ ಅಷ್ಟು ಸೂಕ್ತವಲ್ಲ. ಆದ್ದರಿಂದ ಈ ಎರಡು ಮಾತುಗಳನ್ನ ಹೇಳಿ ನಾನು ಈ ಪ್ರಾಸ್ತಾವಿಕ ನೋಡಿ. ಇಲ್ಲಿ ಹೊರಗಿನಿಂದ ಈ ಮುಸಲ್ಮಾನರು ಇವರೆಲ್ಲ ದಾಳಿ ಆಗಕ್ ಮೊದಲೇ ಇಲ್ಲಿದ್ದಂತ ಜನ ಇವರೇ ಜಗಳ ಕಾಯೋರು. ಇವರೇ ಜೈನರನ್ನ ಕಂಡ್ರೆ ಬೌದ್ಧರಿಗೆ ಆಗ್ತಿರ್ಲಿಲ್ಲ, ಬೌದ್ಧರನ್ನ ಕಂಡ್ರೆ ಬ್ರಾಹ್ಮಣರಿಗೆ ಆಗ್ತಿರ್ಲಿಲ್ಲ, ಬ್ರಾಹ್ಮಣರನ್ನ ಕಂಡ್ರೆ ಶೈವರಿಗೆ ಆಗ್ತಿರ್ಲಿಲ್ಲ, ಲಿಂಗಾಯತರಿಗೆ ಆಗ್ತಿರ್ಲಿಲ್ಲ. ಈ ತರ ಒಂದು ದೊಡ್ಡ ವೈಷಮ್ಯದ ಮನಸ್ಥಿತಿ ಇತ್ತು. ಅಂತಹ ಸಂದರ್ಭಗಳಲ್ಲಿ ಈ ದೇಶದಲ್ಲಿ ಇದ್ದಂತ ಸಾವಿರಾರು ದೇವತೆಗಳು, ಅಪ್ಪ ಜಗಳ ಕಾಯ್ಬೇಡ್ರಯ್ಯ, ದೇವರ ಹೆಸರಲ್ಲಿ ಯಾಕೆ ಜಗಳ ಕಾಯ್ತೀರಿ, ಜಾತಿಯ ಹೆಸರಲ್ಲಿ ಯಾಕೆ ಜಗಳ ಕಾಯ್ತೀರಿ, ಧರ್ಮದ ಹೆಸರಲ್ಲಿ ಯಾಕೆ ಜಗಳ ಕಾಯ್ತೀರಿ ಅಂತ ಯಾವ ದೇವರುಗಳು ಹೇಳಲಿಲ್ಲ. ಈ ದೇಶದ ಮೇಲೆ ಗ್ರೀಕರು ದಾಳಿ ಮಾಡಿದಾಗ ಯಾವ ದೇವರುಗಳು ಕೂಡ ನಮ್ಮ ಸಹಾಯಕ್ಕೆ ಬರಲಿಲ್ಲ. ಈ ದೇಶಕ್ಕೆ ಅಫ್ಘಾನಿಸ್ತಾನದಿಂದ ಬಂದಂತ ಗಜನಿ ಮೊಹಮ್ಮದ್, ಗೋರಿ ಮೊಹಮ್ಮದ್ ದಾಳಿ ಮಾಡಿದಾಗಲೂ ಯಾರು ನಮ್ಮನ್ನ, ಅವ್ರು ಬಂದು ನೇರವಾಗಿ ದೇವಾಲಯದ ಮೇಲೆ ಬೀಳೋರು, ಸೋಮನಾಥ್ಪುರ ದೇವಾಲಯದ ಮೇಲೆ ಬೀಳ್ತಾ ಇದ್ರು. ಗೊತ್ತಲ್ವ, ಹಿಸ್ಟ್ರಿ ಓದಿದ್ರಲ್ವಾ, ಯಾಕೆ ಆ ದೇವಾಲಯಗಳ ಮೇಲೆ ಬೀಳ್ತಾ ಇದ್ರು? ಇದನ್ನ ಯೋಚನೆ ಮಾಡ್ಬೇಕು ನೀವು. ಈ ದೇಶದಲ್ಲಿ ಬಡವರಿಗೆ, ಅಂದ್ರೆ ತಳ ಸಮುದಾಯದಲ್ಲಿ ಇದ್ರಲ್ಲ 97%, ಯಾವ್ದನ್ನ ದೇವರಾಜ ಅರಸು ಅವರು ಯಾರನ್ನ ಮೇಲಕ್ಕೆ ತರಬೇಕು ಅಂತ ಕನಸು ಕಂಡು ಅದರಲ್ಲಿ ಯಶಸ್ಸು ಪಡೆದ್ರು. ಈ ತಳ ಸಮುದಾಯಗಳು ಸಾವಿರಾರು ವರ್ಷಗಳಿಂದ ವಿದ್ಯೆ ಇರಲಿಲ್ಲ, ಅವ್ರಿಗೆ ಸರಿಯಾಗಿ ಕೆಲಸ ಮಾಡೋಕೆ ಕೆಲಸಗಳು ಸಿಗ್ತಾ ಇರಲಿಲ್ಲ, ಊಟ ಇರಲಿಲ್ಲ, ಬಟ್ಟೆ ಇರಲಿಲ್ಲ, ಇವೆಲ್ಲ ಸಮಸ್ಯೆಗಳು ಇದ್ದೋ. ಮತ್ತು ಇವರು ಸದಾಕಾಲವೂ ಕೂಡ ದೇವ್ರ ಪೂಜೆ ಮಾಡ್ಕೊಂಡು ಹರಕೆ ಕಟ್ಕೊಂಡು ದೇವಾಲಯಗಳಲ್ಲಿ ಆ ಹರಕೆ ಎಲ್ಲ ಹಾಕಿ ಆ ದೇವಾಲಯದ ಸಂಪತ್ತು ಜಾಸ್ತಿ ಆಗೋದು. ದೇವಾಲಯಗಳಲ್ಲಿ ಸಂಪತ್ತು ಜಾಸ್ತಿ ಆದ್ರೆ ಏನಾಗುತ್ತೆ, ಒಂದು ಹೊರಗಿನವ್ರು ಯಾರೋ ಬಂದು ದಾಳಿ ಮಾಡ್ತಾರೆ. ಇಲ್ಲ ಅಂದ್ರೆ ಈಗ ಅಯೋಧ್ಯೆಯಲ್ಲಿ ಮಾಡಿದಾರಲ್ಲ, ಅಯೋಧ್ಯೆಯಲ್ಲಿ ಏನ್ ಮಾಡೋದು, 200 ಕೋಟಿ ರೂಪಾಯಿ ಅಲ್ಲಿರೋ ಪೂಜಾರಿಗಳೇ ಹೊಡ್ಕೊಂಡ್ ತಿಂದ್ಬಿಟ್ರು. ಆಮೇಲೆ ತಿರುಪತಿ ಒಳಗೂ ಹಂಗೆ ಆಗ್ತಾ ಇದೆ. ಹೀಗೆ ಅಲ್ಲಿರೋರೇ ಹೊಡ್ಕೊಂಡ್ ತಿಂದು ಬಿಡ್ತಾರೆ. ಅಂದ್ರೆ ಸಂಪತ್ತು ಕ್ರೌಢೀಕರಣ ಆದ್ರೆ, ಎಲ್ಲರಿಗೂ ವಿಭಜನೆ ಆಗ್ಲಿಲ್ಲ ಅಂತಂದ್ರೆ ಅದು ಕೆಲವರ ಪಾಲಾಗುತ್ತೆ ಮತ್ತು ಅದರಿಂದ ದೇಶಿಕ ನ್ಯಾಯ. ಅಂದ್ರೆ ನಾವು ಯಾವತ್ತೂ ಕೂಡ ಹೆಂಗಿರ್ಬೇಕು ಅಂತಂದ್ರೆ, ನಮ್ಮ ಸಂಪತ್ತು ಸರ್ವ ಸಮಾನವಾಗಿ ಎಲ್ಲರಿಗೂ ಹಂಚಿಕೆ ಆಗ್ಬೇಕು. ಯಾವುದೇ ಜಾತಿಯವರು ಇರಲಿ, ಅವರು ದಲಿತರಿರ್ಬೋದು, ಮುಸಲ್ಮಾನರಿರ್ಬೋದು, ಒಕ್ಕಲಿಗರಿರ್ಬೋದು, ಲಿಂಗಾಯತರಿರ್ಬೋದು, ಬ್ರಾಹ್ಮಣರಿರ್ಬೋದು, ಯಾವುದೇ ಜಾತಿ ಜನಾಂಗಕ್ಕೆ ಸೇರಿದ ವ್ಯಕ್ತಿಗಳಿಗೆ ಈ ವಿದ್ಯೆ, ಉದ್ಯೋಗ, ಸಂಪತ್ತು ಇವೆಲ್ಲ ಸಮಾನವಾಗಿ ಹಂಚಿಕೆ ಆದಾಗ ಆ ದೇಶ ಮಾಡ್ಕೋಬೇಕು. ಇದನ್ನ ಇಲ್ಲಿ ನೋಡಿ, ನಮ್ಮ ದೇಶದೊಳಗೆ ಮೊದಲಿಂದಲೂ ಇದಾಗಲೇ ಇಲ್ಲ. ಇದಾಗಕ್ ಶುರುವಾಗಿದ್ದು ಯಾವಾಗ್ಲಿಂದ, ಸ್ವಲ್ಪ ಈ ದೇಶಕ್ಕೆ ಬ್ರಿಟಿಷರು ಬಂದ್ಮೇಲೆ ಅವರು ಕೆಲವು ವಿದ್ಯಾಸಂಸ್ಥೆಗಳನ್ನ ಪ್ರಾರಂಭ ಮಾಡಿದ್ರು. ಜೊತೆಗೆ ನಮ್ಮ ಕೃಷ್ಣರಾಜ ಒಡೆಯರ್ ಅಂತ ಒಬ್ರು ಮಹಾರಾಜರು ಮೈಸೂರಿನಲ್ಲಿ, ಅವರು ಏನ್ ಮಾಡ್ತಾರೆ ಕರ್ನಾಟಕದಲ್ಲಿ ಅಂತಂದ್ರೆ, ತುಂಬಾ ಶಾಲೆಗಳನ್ನ, ಕಾಲೇಜುಗಳನ್ನ ಪ್ರಾರಂಭ ಮಾಡ್ತಾರೆ. ನಿಮಗೆ ಒಂದು 100-120 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ನೋಡಿದ್ದೀರಾ, ಹೋಗಿದ್ದೀರಲ್ವಾ? ಅದ್ರ ಎದುರುಗಡೆ ಒಂದು ವಾಣಿ ವಿಲಾಸ ವಿದ್ಯಾಸಂಸ್ಥೆ ಅಂತ ಈಗಲೂ ಇದೆ. ಆ ಶಾಲೆಯನ್ನ ತಮ್ಮ ತಾಯಿಯ ಹೆಸರಿನಲ್ಲಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡ್ತಾರೆ. ಅಂದ್ರೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಇರಲಿಲ್ಲ. ಇವೆಲ್ಲ ತೊಂದರೆಗಳನ್ನ ನಮ್ಮ ಜನ ಅನುಭವಿಸ್ತಾ ಇದ್ರು. ಆಮೇಲೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಈ ದೇಶದಲ್ಲಿ ಅಧಿಕಾರ ನಡೆಸಿದ ನೆಹರು ತರದವರು ಅಂತ ಪ್ರಾರಂಭಗೊಂಡು, ನಮ್ಮ ದೇವರಾಜ ಅರಸು ಅವರು ಇರ್ಬೋದು, ಕೆಂಗಲ್ ಹನುಮಂತಯ್ಯನವರು ಇರ್ಬೋದು, ಕೆ.ಸಿ. ರೆಡ್ಡಿ ಅವರು ಇರ್ಬೋದು, ವೀರೇಂದ್ರ ಪಾಟೀಲ್ ಅವರು, ನಿಜಲಿಂಗಪ್ಪ, ದೇವೇಗೌಡರು ಇರ್ಬೋದು, ಅಥವಾ ಸಿದ್ದರಾಮಯ್ಯನವರು ಇರ್ಬೋದು, ಈಗ ಅಧಿಕಾರ ನಡೆಸ್ತಾ ಇರುವ ಡಿ.ಕೆ. ಶಿವಕುಮಾರ್ ಅವರು ಇರ್ಬೋದು, ಇವರೆಲ್ಲರೂ ಏನ್ ಮಾಡಿದ್ರು, ಸಮಾಜಮುಖಿಯಾಗಿ ಯೋಚನೆ ಮಾಡಿದ್ರು. ಎಲ್ಲ ಜಾತಿಯವರಿಗೂ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಕಡೆ ಶಾಲೆಗಳನ್ನ ಪ್ರಾರಂಭ ಮಾಡಿದ್ರು. ನಮ್ಮ ಗೋವಿಂದೇಗೌಡರ ಕಾಲದಲ್ಲಿ ಜೆ.ಎಚ್. ಪಟೇಲ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ, ನೀವು ನೆನಪು ಮಾಡ್ಕೊಳ್ಳಿ, ಗೊತ್ತಾಗುತ್ತೆ, 1 ಕಿಲೋಮೀಟರ್ ಅಂತರದಲ್ಲಿ ಒಂದು ಸರ್ಕಾರಿ ಶಾಲೆ ಇರಬೇಕು ಅಂತ ಪ್ರಾರಂಭ ಮಾಡಿದ್ರು. ಇವತ್ತಾಗುತ್ತೆ ಗೊತ್ತಾ, ಇದು ನಮ್ಮ ಕನ್ನಡ ಸಾಹಿತ್ಯದಲ್ಲಿದೆ. ಸುಮಾರು 9ನೇ ಶತಮಾನ ಶ್ರೀ ವಿಜಯ ಅಂತ ಒಬ್ಬ ಕವಿ ಇರ್ತಾನೆ. ಎಲ್ಲಿರ್ತಾನೆ ಅವನು ಅಂತಂದ್ರೆ, ನೃಪತುಂಗ ಅಂತ ಒಬ್ಬ ರಾಷ್ಟ್ರಕೂಟರ ದೊರೆ, ಅವನ ಆಸ್ಥಾನದಲ್ಲಿ ಇರ್ತಾನೆ ಶ್ರೀ ವಿಜಯ. ಅವನ್ ಬರೆದ ಕಾವ್ಯ ಯಾವ್ದು ಅಂತ ಗೊತ್ತಾ ನಿಮ್ಗೆ?
ಕಾವ್ಯ ಅಲ್ಲ, ಅದು ಶಾಸ್ತ್ರ ಗ್ರಂಥ. ಕವಿರಾಜ ಮಾರ್ಗ ಕೇಳಿದಿರಾ? ಕವಿರಾಜ ಕೇಳಿ, ಇದೆಲ್ಲ ನೀವು ನಾಳೆ ನಿಮ್ಗೆ IAS ಅಲ್ಲಿ ಪ್ರಶ್ನೆ ಕೇಳ್ತಾರೆ. ಶ್ರೀ ವಿಜಯ ಬರೆದ ಕೃತಿಯ ಹೆಸರೇನು? ಕವಿರಾಜ ಮಾರ್ಗ ಅಂತ ಬರೆದ್ರೆ 1 ಮಾರ್ಕ್ಸ್ ನಿಮ್ಗೆ ಗ್ಯಾರಂಟಿ ಬಂದ್ಬಿಡುತ್ತೆ. ಅರ್ಥ ಆಯ್ತಾ ನಾನು ಯಾಕೆ ಹೇಳ್ತಾ ಇದ್ದೀನಿ ಇವೆಲ್ಲ ಅಂತ? ನೀವು ಅಭಿಮಾನ ಪಡುವಷ್ಟು ವಿಷಯಗಳು ಕನ್ನಡ ಸಾಹಿತ್ಯದಲ್ಲಿ, ಕನ್ನಡ ಚರಿತ್ರೆಯಲ್ಲಿ, ಸಂಸ್ಕೃತಿಯಲ್ಲಿ ಅಡಗವೆ. ಆದ್ರೆ ಅದನ್ನ ಶೋಧಿಸಿ ಹೊರಗಡೆ ತೆಗೆದು ಅದನ್ನ ತಿಳ್ಕೊಂಡು ಅರ್ಥ ಮಾಡ್ಕೋಬೇಕಾದ್ದು ಆ ಬುದ್ಧಿ ನಮ್ಮಲ್ಲಿ ಸ್ವಲ್ಪ ಕೊಂಚ ಕಡಿಮೆ ಇದೆ. ನೋಡಿ, ಆ ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಒಂದು ಮಾತು ಹೇಳ್ತಾನೆ. ಕನ್ನಡಿಗರು ಎಷ್ಟು ಅದ್ಭುತವಾದ ಸ್ವಭಾವದವರು. ಅವ್ರು ಏನ್ ಹೇಳ್ತಾನೆ ಅಂತಂದ್ರೆ, ಅವರು ಮನುಷ್ಯರಾಗ್ತಾ ಹೋದ್ರು, ಮನುಷ್ಯರ ಪರವಾಗಿ ನಿಂತ್ಕೊಂಡ್ರು. ಅವ್ರಿಗೆ ಬಹಳ ದೊಡ್ಡ ಇಕ್ಕಟ್ಟುಗಳಿರ್ತವೆ. ತುಂಬಾ ಜನ ಅವ್ರನ್ನ ನೆಗ್ಲೆಕ್ಟ್ ಮಾಡಿರ್ತಾರೆ, ದೂರಕ್ಕೆ ಇಟ್ಟಿರ್ತಾರೆ. ಆದ್ರೆ ಅವ್ರಿಗೆ ಅಧಿಕಾರ